ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಅದು ಮಾತ್ರ ಅಲ್ಲ, ಎಲ್ಲಾ ಭಾಷೆಯ ಸ್ಟಾರ್ಗಳು ತುಂಬಾ ಇಷ್ಟಪಡುವಂತ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಎಲ್ಲರ ಹತ್ರನೂ ಈಗೋ ಇಲ್ಲದೆ ತುಂಬಾ ಸರಳವಾಗಿ ಮೂವ್ ಮಾಡುವಂತ ವ್ಯಕ್ತಿತ್ವ ಉಳ್ಳವರು ಡಾಕ್ಟರ್ ರಾಜ್ಕುಮಾರ್ ಅವರು. ಎಲ್ಲಾ ಪಾತ್ರಗಳನ್ನು ನಿಭಾಯಿಸುವಂತ ಕೆಪಾಸಿಟಿ ಉಳ್ಳವರು ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಅಡಿಪಾಯ ಹಾಕದವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜಣ್ಣ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಕರ್ನಾಟಕದ ರೆಫರೆನ್ಸ್ ಮತ್ತು ಕರ್ನಾಟಕದ ಮುಖ ಡಾಕ್ಟರ್ ರಾಜ್ಕುಮಾರ್ ಅವರು. ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳ್ ಫಿಲಂ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಅಂತ ಅವರವರ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಅಲ್ಲಿ ಇರೋ ದೊಡ್ಡ ದೊಡ್ಡ ಸ್ಟಾರ್ ಗಳು ಒಪ್ಕೊಂಡಿರುವಂತಹ ನಟ ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ರಜನಿಕಾಂತ್ ಅವರು. ಚಿತ್ರರಂಗಕ್ಕೆ ಬಂದು 2 ವರ್ಷದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ಇವತ್ತಿಗೂ ಆ ಸ್ಟಾರ್ಸ್ಗೆ ಕ್ರೆಡಿಟ್ ಕೊಡ್ತಾ ಇರೋರು ರಜನಿಕಾಂತ್ ಅವರು. ರಜನಿಕಾಂತ್ ಅವರು ರೆಕಗ್ನೈಸ್ ಸ್ಟಾರ್ ಆದ್ಮೇಲೆ ತಮಿಳ್ ಫಿಲಂ ಇಂಡಸ್ಟ್ರಿಯ ಮಾರ್ಕೆಟ್ ನ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಸಿಂಗಪೂರ್, ಮಲೇಷ್ಯಾ, ಚೀನಾ, ಜಪಾನ್, ಆಸ್ಟ್ರೇಲಿಯಾ ಅಂತ ಈ ಎಲ್ಲಾ ಕಡೆನೂ ತಗೊಂಡೋಗಿ ಸೇರಿಸಿದವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಮುಂಚೆ ತಮಿಳ್ ಸಿನಿಮಾಗೆ ಶ್ರೀಲಂಕಾ ಬಿಟ್ರೆ ಸಿಂಗಪೂರ್ ಅಲ್ಲಿ ಒಂದಷ್ಟು ಪರ್ಸೆಂಟ್ ತಮಿಳ್ ಸಿನಿಮಾಗಳನ್ನ ನೋಡುವಂತ ಆಡಿಯನ್ಸ್ ಇರ್ತಾ ಇದ್ರು. ಆದ್ರೆ ರಜನಿಕಾಂತ್ ಅವ್ರ ಸಿನಿಮಾಗಳು ಬಂದ ಮೇಲೆ ಸುಮಾರು ಕಂಟ್ರಿಗಳಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ನೋಡುವಂತ ಕ್ರೇಜ್ ಉಟ್ಕೊಂತು. ಈಗ ರಜನಿಕಾಂತ್ ಅವರು 74 ವಯಸ್ಸು ಮುಗಿಸಿ 75ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಈ 75 ವಯಸ್ಸಲ್ಲೂ ನಂಬರ್ 1 ಸ್ಟಾರ್ ಆಗಿರೋ ಏಕೈಕ ನಟ ಅಂದ್ರೆ ವರ್ಲ್ಡ್ ಅಲ್ಲೇ ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ರಜನಿಕಾಂತ್ ಅವರು. ರಜನಿಕಾಂತ್ ಬರೀ ನಟ ಅಲ್ಲ, ಒಂದು ವಿಷಯಕ್ಕೆ ನೀವು ಹೋರಾಡಿ ಅದು ನಿಮಗೆ ಸಿಕ್ಕದ ಮೇಲೆ ಕೊನೆವರೆಗೂ ಅದನ್ನ ಯಾವ ತರ ಕಾಪಾಡ್ಕೊಬೇಕು ಅಂತ ತೋರ್ಸ್ಕೊಟ್ಟು ಎಲ್ರಿಗೂ ಇನ್ಸ್ಪಿರೇಷನ್ ಆಗಿ ನಿಂತವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಸಲೀಂ ಜಾಧವ್ ಅವರು ಅಂದಾಜ್, ಹಾತಿ ಮೇರಾ ಸಾಥಿ, ಸೀತಾ ಅವ್ರ ಗೀತಾ, ಜಂಜೀರ್, ದೀವಾರ್, ಶೋಲೆ ಅಂತ ಹಿಂದಿಯಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಿರೋ ಡಿಮ್ಯಾಂಡಬಲ್ ರೈಟರ್ಸ್. ಅದರಲ್ಲೂ ಶೋಲೆ ಅನ್ನೋ ಸಿನಿಮಾ ಹಿಂದಿ ಫಿಲಂ ಇಂಡಸ್ಟ್ರಿನಲ್ಲೇ ಒಂದು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಸಲೀಂ ಮತ್ತು ಜಾಧವ್ ಅವರಿಗೆ ಎಲ್ಲಾ ಕಡೆನೂ ತುಂಬಾ ಡಿಮ್ಯಾಂಡ್ ಇರುತ್ತೆ. ಅವರು ನಮ್ಮ ಕನ್ನಡ ಸಿನಿಮಾಗೆ ಒಂದು ಕತೆ ಬರೀತಾರೆ. ಆ ಕತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಆರತಿ ಅವರು ಮತ್ತು ಜಯಮಾಲಾ ಅವರು ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನೇ ಪ್ರೇಮದ ಕಾಣಿಕೆ ಅನ್ನೋ ಸಿನಿಮಾ. ವಿ ಸೋಮಶೇಖರ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಮಾರು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಿರೋ ಡೈರೆಕ್ಟರ್. ಅವರು ಫಸ್ಟ್ ಡೈರೆಕ್ಟ್ ಮಾಡಿರೋ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಬಂಗಾರದ ಪಂಜರ ಅನ್ನೋ ಸಿನಿಮಾ. ಪ್ರೊಡ್ಯೂಸರ್ ಜಯದೇವಿ ಅವರು ಸಲೀಂ ಜಾವದ್ ಅವರ ಹತ್ರ ಕತೆ ತಗೊಂಡ್ಮೇಲೆ ಆ ಸಿನಿಮಾಗೆ ಡೈರೆಕ್ಟರ್ ಆಗಿ ಫಿಕ್ಸ್ ಮಾಡಿದವರು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿರೋ ವಿ ಸೋಮಶೇಖರ್ ಅವ್ರನ್ನ. ವಿ ಸೋಮಶೇಖರ್ ಅವರಿಗೆ ಇದು 2ನೇ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಹೀರೋ ಆಗಿದ್ದಾರೆ. ಆರತಿ ಅವರು ಮತ್ತು ಜಯಮಾಲಾ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ನ ಶ್ರೀ ಉದಯ್ ಶಂಕರ್ ಅವರು ಬರೆದ್ರೆ, ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಉಪೇಂದ್ರ ಕುಮಾರ್ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಸಿನಿಮಾಟೋಗ್ರಫಿ ಸಕ್ಸಸ್ಫುಲ್ ಸಿನಿಮಾಟೋಗ್ರಾಫರ್ ಆದ ಡಿ.ವಿ. ರಾಜಾರಾಮ್ ಅವರು ಮಾಡ್ತಾರೆ. ವಜ್ರಮಣಿ ಅವರು ವಿಲನ್ ಪಾತ್ರ ಮಾಡಿದ್ರೆ, ಪೊಲೀಸ್ ಇನ್ಸ್ಪೆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ರೆಂಡ್ ಆಗಿ ತೂಗುದೀಪ್ ಶ್ರೀನಿವಾಸ್ ಅವರು ಮಾಡಿರ್ತಾರೆ. ಜೊತೆಗೆ ಬಾಲಕೃಷ್ಣ ಅವರು, ರಾಜಶೇಖರ್ ಅವರು, ಹೊಣವಲಿ ಕೃಷ್ಣ, ಶನಿ ಮಾದೇವಪ್ಪ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಗಳನ್ನು ಹೈರ್ ಮಾಡ್ತಾರೆ. ಈ ಸಿನಿಮಾದ ಹೆಸರು ಪ್ರೇಮದ ಕಾಣಿಕೆ ಅಂತ ಫಿಕ್ಸ್ ಮಾಡ್ತಾರೆ. ಪ್ರೇಮದ ಕಾಣಿಕೆ ಸಿನಿಮಾನ ಲಾರ್ಜ್ ಸ್ಕೇಲ್ ಅಲ್ಲಿ ಶೂಟ್ ಮಾಡಿದ್ದು ಕಾಶ್ಮೀರ್ ಅಲ್ಲೇ. ಆ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ರಾಜಣ್ಣ ಅವರ ಫ್ಲಾಶ್ ಬ್ಯಾಕ್ ಪೂರ್ತಿ ಕಾಶ್ಮೀರ್ ಲೊಕೇಶನ್ ಅಲ್ಲೇ ಇರುತ್ತೆ. ಆ ಕಾಲಕ್ಕೆ ಇದು ತುಂಬಾ ರೇರ್ ಆಗಿತ್ತು. ಅಂದ್ರೆ 70s ಪೀರಿಯಡ್ ಅಲ್ಲಿ ಆ ಲೊಕೇಶನ್ ಅಲ್ಲಿ ಹೋಗಿ ಶೂಟ್ ಮಾಡೋದು ತುಂಬಾ ಕಷ್ಟವಾಗಿತ್ತು. ಪ್ಲಸ್ ಬಜೆಟ್ ಜಾಸ್ತಿ ಆಗ್ತಾ ಇತ್ತು. ಅಂತ ಪೀರಿಯಡ್ ಅಲ್ಲಿ ಕನ್ನಡ ಫಿಲಂ ಕಾಶ್ಮೀರ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ಅದು ದೊಡ್ಡ ವಿಷಯನೇ. ಅದು ಮಾತ್ರ ಅಲ್ಲ, ನಾವು ಆ ಸಿನಿಮಾ ನೋಡುವಾಗ ಕಾಶ್ಮೀರ್ ನ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ನಾವು ಒಂದ್ಸಲಿ ಹೋಗಿ ಬರಬೇಕು ಅನ್ನೋ ಫೀಲ್ ತರಿಸುತ್ತೆ. ಟೋಟಲಿ ಕಾಶ್ಮೀರ್ ಪೋರ್ಷನ್ ಸೇರಿಸಿ ಆ ಸಿನಿಮಾನ 92ರಿಂದ 105 ದಿನಗಳ ಒಳಗೆ ಶೂಟಿಂಗ್ ಮುಗಿಸ್ತಾರೆ. ಈಗಿನ ಕಾಲಕ್ಕೆ 1.5 ವರ್ಷ 2 ವರ್ಷ ಆಗ್ತಾ ಇತ್ತು ಏನೋ. ಫೆಬ್ರವರಿ 1976 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಜಯದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ಪ್ರೇಮದ ಕಾಣಿಕೆ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಳುತ್ತೆ. ಅದುವರೆಗೂ ರಾಜನ ಸಿನಿಮಾಗಳಿಗಿಂತ ಒಂದು ವಿಭಿನ್ನವಾದ ಸಿನಿಮಾನೇ ಪ್ರೇಮದ ಕಾಣಿಕೆ ಅನ್ನೋ ಸಿನಿಮಾ. ಆರ್ತಿ ಅವರಿಗೆ ಒಂದ್ ಮನೆಯಲ್ಲಿ ಕೆಲಸ ಸಿಕ್ಕಿರುತ್ತೆ, ತನ್ನ ಮಗನ್ನ ನೋಡ್ಕೊಬೇಕು ಅಂತ. ಅವರು ಆ ಊರಿಗೆ ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ಟ್ರೈನ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಇನ್ನೊಂದು ವ್ಯಕ್ತಿನ ಶೂಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಪೊಲೀಸ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಆರ್ತಿ ಅವರು ಆ ಮನೆಗೆ ಹೋಗ್ತಾರೆ. ಆರ್ತಿ ಅವರು ಯಾವ ಮಗುನ ನೋಡ್ಕೊಬೇಕು, ಆ ಮಗುವಿನ ತಂದೆನೆ ಟ್ರೈನ್ ಅಲ್ಲಿ ಕೊಲೆ ಮಾಡಿರೋ ಡಾಕ್ಟರ್ ರಾಜ್ಕುಮಾರ್ ಅವರು. ನಮಸ್ಕಾರ ಸರ್.
ಅಲ್ಲಿಂದ ಆರ್ತಿ ಅವರು ತಪ್ಪಿಸ್ಕೊಳ್ಳಕ್ಕೆ ಯಾವ ತರ ಎಲ್ಲ ಪ್ರಯತ್ನ ಪಡ್ತಾರೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ತಿಳಿದ ಮೇಲೆ ಅಲ್ಲೇ ಉಳ್ಕೊಳ್ಳಕ್ಕೆ ಡಿಸೈನ್ ಮಾಡ್ತಾರೆ. ಆ ಕೊಲೆ ಬಗ್ಗೆ ವಿಚಾರಣೆ ಬರುವಾಗ ಆರ್ತಿ ಅವರು ಸ್ವತಃ ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡು ಅರೆಸ್ಟ್ ಆಗ್ತಾರೆ. ಆಮೇಲೆ ಕೋರ್ಟ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಕೊಲೆ ಮಾಡಿದವ್ ನಾನೇ, ಯಾಕೆ ಕೊಲೆ ಮಾಡಿದೆ ಅಂತ ಫ್ಲಾಶ್ ಬ್ಯಾಕ್ ನ ಓಪನ್ ಮಾಡ್ತಾರೆ. ನಂತರ ಸಿನಿಮಾದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿನಿಮಾನ ಎಂಗೇಜ್ ಆಗಿನೇ ಇಟ್ಟಿರುತ್ತೆ. ಈ ತರ ಒಂದು ಸಿನಿಮಾ ನೋಡಿರುವಂತ ಆಡಿಯನ್ಸ್ ಗೆ ಪ್ರೇಮದ ಕಾಣಿಕೆ ಸಿನಿಮಾನ ಕೊಂಡಾಡ್ತಾರೆ. ಅದು ಮಾತ್ರ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಏನಿದೆಯೋ ತುಂಬಾ ಸೆಟಲ್ಡ್ ಆಗಿ, ಸಾಫ್ಟ್ ಆಗಿ, ಅದ್ಭುತವಾದ ಪರ್ಫಾರ್ಮೆನ್ಸ್ ಮೂಲಕ ಆ ಸಿನಿಮಾನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾರೆ. ನಿಮ್ ಪ್ರಾಣನೇ ಒತ್ತೆ ಇಟ್ಟು ನನ್ನ ಯಾಕೆ ಕಾಪಾಡಿದ್ರಿ? ಅದು ಮನುಷ್ಯ ಧರ್ಮ. ಮನುಷ್ಯ ಧರ್ಮ? ಯಾವ್ದು ಮನುಷ್ಯ ಧರ್ಮ? ಅವತ್ತು ಟ್ರೈನಲ್ಲಿ ಅವನ್ನ ಸುಟ್ರಲ್ಲ, ಅದನ್ನು ಧರ್ಮ ಅಂತೀರಾ? ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಹಾಡಾಗಿದ್ದರು. ಎಲ್ರ ಬಾಯಿನಲ್ಲೂ ಆಗ್ತಾ ಇರುವಂತಹ ಹಾಡು ಇದು ಯಾರು ಬರೆಯದ ಕಥೆಯೋ ಅನ್ನೋ ಹಾಡು. ಆ ಸಿನಿಮಾಗೆ ಇನ್ನೊಂದು ಕ್ರೆಡಿಟ್ ಅಂದ್ರೆ ಆರತಿ ಅವರು ಮತ್ತು ತೂಗುದೀಪ ಶ್ರೀನಿವಾಸ್ ಅವರು ಅವ್ರ ಪಾತ್ರಗಳನ್ನ ಅಷ್ಟು ಅದ್ಭುತವಾಗಿ ಡೆಲಿವರಿ ಮಾಡಿದ್ದಾರೆ. ವಜ್ರಮಣಿ ಅವರು ಮತ್ತು ಜಯಮಾಲಾ ಅವರು ಕೊಟ್ಟಿರೋ ಪಾತ್ರನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಓವರ್ ಆಲ್ ಪ್ರೇಮದ ಕಾಣಿಕೆ ಎಲ್ಲಾ ತರವಾದ ಆಡಿಯನ್ಸ್ಗೂ ತೃಪ್ತಿ ಕೊಟ್ಟಿರುವಂತ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಪ್ರೇಮದ ಕಾಣಿಕೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಆ ವರ್ಷದ ಬೆಸ್ಟ್ ಫಿಲ್ಮ್ ಪ್ರೇಮದ ಕಾಣಿಕೆ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈಲಾಗ್ ರೈಟರ್ ಶ್ರೀ ಉದಯ್ ಶಂಕರ್ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಎಡಿಟರ್ ಬಿ ಭಕ್ತವಚಲಂ ಅವ್ರಿಗೆ ಸಿಗುತ್ತೆ. ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳು ಪೂರ್ಣಿಮಾ ರಾಜ್ಕುಮಾರ್ ಅವ್ರಿಗೆ ಸಿಗುತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು 1978 ಅಲ್ಲಿ ಶತ್ರುಘ್ನ ಸಿನ್ಹಾ ಅವರು ಆಕ್ಟ್ ಮಾಡಿರೋ ವಿಶ್ವನಾಥ್ ಅನ್ನೋ ಸಿನಿಮಾನ ರೀಮೇಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಡೈರೆಕ್ಟರ್ ಮುಕ್ತಾ ಶ್ರೀನಿವಾಸ್ ಅವರ ಮಗ ಎಸ್ ರವಿ ಅವ್ರ ಹತ್ರ ವಿಶ್ವನಾಥ್ ಸಿನಿಮಾದ ಬಗ್ಗೆ ಮಾತಾಡಿರ್ತಾರೆ. ರವಿ ಅವರು ವಿಶ್ವನಾಥ್ ಸಿನಿಮಾನ ನೋಡ್ತಾರೆ. ಅವ್ರಿಗೆ ಇಷ್ಟ ಆಗಲ್ಲ. ಕಾರಣ ರಜನಿಕಾಂತ್ ಅವ್ರ ಇಮೇಜ್ ಗೆ ಸೂಟ್ ಆಗದೇ ಇರುವಂತ ಸಿನಿಮಾ. ರಜನಿಕಾಂತ್ ಅವ್ರಿಗೆ ಬೇರೆ ತರ ಸಿನಿಮಾ, ಅದುವರೆಗೂ ರಜನಿಕಾಂತ್ ಅವರು ಮಾಡದೇ ಇರುವಂತ ಒಂದು ಸಿನಿಮಾನ ರೀಮೇಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪ್ರೊಡ್ಯೂಸರ್ ಕಮ್ ಆಕ್ಟರ್ ಕೆ ಬಾಲಾಜಿ ಅವ್ರ ಹತ್ರ ಇದರ ಬಗ್ಗೆ ಮಾತಾಡುವಾಗ ಕೆ ಬಾಲಾಜಿ ಅವರು ಒಂದು ವಿಡಿಯೋ ಕ್ಯಾಸೆಟ್ ಕೊಟ್ಟು ಈ ಸಿನಿಮಾನ ರಜನಿಕಾಂತ್ ಅವ್ರನ್ನ ನೋಡಕ್ ಹೇಳಿ ಅಂತಾರೆ. ಆ ಸಿನಿಮಾನೇ ಪ್ರೇಮದ ಕಾಣಿಕೆ ಅನ್ನೋ ಸಿನಿಮಾ. ರವಿ ಅವರು ಆ ಕ್ಯಾಸೆಟ್ ನ ರಜನಿಕಾಂತ್ ಅವ್ರ ಹತ್ರ ಕೊಡುವಾಗ ರಜನಿಕಾಂತ್ ಅವರು ಈ ಸಿನಿಮಾನ ಆಲ್ರೆಡಿ ನಾನು 4-5 ಸಲ ನೋಡಿದೀನಿ, ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ಮೇಲೆ ರವಿ ಅವರು ಇಮಿಡಿಯೇಟ್ ಆಗಿ ಪ್ರೇಮದ ಕಾಣಿಕೆ ತಮಿಳ್ ರೈಟ್ಸ್ ನ ತಗೊಂತಾರೆ. ಅವ್ರ ತಂದೆ ಮುಕ್ತಾ ಶ್ರೀನಿವಾಸನ್ ಅವರು ಆ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಲಕ್ಷ್ಮಿ ಅವರು ಮತ್ತು ಶ್ರೀಪ್ರಿಯಾ ಅವ್ರನ್ನ ಆ ಸಿನಿಮಾದ ಹೀರೋಯಿನ್ ಆಗಿ ಫಿಕ್ಸ್ ಮಾಡ್ತಾರೆ. ಈ ಸಿನಿಮಾದ ಟೈಟಲ್ ಎರಿಮಲೈ ಅಂತ ಡಿಸೈಡ್ ಮಾಡ್ತಾರೆ. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎರಿಮಲೈ ಅನ್ನೋ ಟೈಟಲ್ ಏನು ಅಷ್ಟು ಕ್ಯಾಚಿ ಆಗಿಲ್ಲ, ಪೊಳ್ಳಾದವನ್ ಅನ್ನೋ ಟೈಟಲ್ ನ ಇಡೋಣ ಅಂತ ರಜನಿಕಾಂತ್ ಅವರು ಸಜೆಸ್ಟ್ ಮಾಡ್ತಾರೆ. ರಜನಿಕಾಂತ್ ಅವರು ಹೇಳ್ದಾಗೆ ಪೊಳ್ಳಾದವನ್ ಅನ್ನೋ ಟೈಟಲ್ ನ ಫಿಕ್ಸ್ ಮಾಡ್ತಾರೆ. 6th ನವೆಂಬರ್ 1980 ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಕ್ಟ್ ಮಾಡಿ ಮುಕ್ತಾ ಶ್ರೀನಿವಾಸನ್ ಅವರು ಡೈರೆಕ್ಟ್ ಮಾಡಿರೋ ಪೊಳ್ಳಾದವನ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲಾ ಕಡೆನೂ ದೊಡ್ಡ ಓಪನಿಂಗ್ ತಗೊಳುತ್ತೆ. ಅದು ಮಾತ್ರ ಅಲ್ಲ, ರಜನಿಕಾಂತ್ ಅವರ ಪರ್ಫಾರ್ಮೆನ್ಸ್ ನ ಆಡಿಯನ್ಸ್ ಕೊಂಡಾಡ್ತಾರೆ. ಪ್ರೇಮದ ಕಾಣಿಕೆ ಸಿನಿಮಾನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಸೈಲೆಂಟ್ ಆಗಿ ಸೆಟಲ್ಡ್ ಆಗಿರುತ್ತೆ. ಆರ್ತಿ ಅವ್ರ ಮೇಲೆ ಕೂಗಾಡೋದು, ಕಿರ್ಚಾಡೋದು, ಮನಸ್ಸು ನೋವಂತ ಪದಗಳನ್ನ ಯೂಸ್ ಮಾಡೋದು ಇದು ಯಾವುದು ಇರಲ್ಲ. ಈ ವ್ಯಕ್ತಿನ ಕೊಲೆ ಮಾಡಿದ್ರು ಅಂತ ಪ್ರಶ್ನಿಸೋ ತರ ಇರುತ್ತೆ. ಆದ್ರೆ ರಜನಿಕಾಂತ್ ಅವ್ರ ಪಾತ್ರ ಆತರ ಅಲ್ಲ. ಫುಲ್ ಅಂಡ್ ಫುಲ್ ಫಾಸ್ಟ್, ನಡೆಯೋದು ಫಾಸ್ಟ್, ತಿರುಗೋದು ಫಾಸ್ಟ್, ನೋಡೋದು ಫಾಸ್ಟ್, ಮಾತಾಡೋದು ಫಾಸ್ಟ್. ಲಕ್ಷ್ಮಿ ಅವ್ರ ಮೇಲೆ ಕೂಗಾಡೋದು, ಕಿರ್ಚಾಡೋದು, ಗೆಟ್ ಔಟ್ ಅನ್ನೋದು ಸಿನಿಮಾ ಉದ್ದಕ್ಕೂ ಈ ತರ ಇರುತ್ತೆ. ಪ್ರೇಮದ ಕಾಣಿಕೆ ಫಿಲಂ ಅಲ್ಲಿ ಲಾಸ್ಟ್ ಕೋರ್ಟ್ ಅಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಲಾಶ್ ಬ್ಯಾಕ್ ರಿವೀಲ್ ಆಗೋದು. ಆದ್ರೆ ಪೊಳ್ಳಾದವನ್ ಫಿಲಂ ಅಲ್ಲಿ ಒಂದು ಪಾಯಿಂಟ್ ನಂತರ ಲಕ್ಷ್ಮಿ ಹತ್ರ ಅವರ ಫ್ಲಾಶ್ ಬ್ಯಾಕ್ ನ ರಿವೀಲ್ ಮಾಡಿ ಕನ್ನಡದಲ್ಲಿ ಜಯಮಾಲಾ ಅವ್ರು ಮಾಡಿರೋ ಪಾತ್ರನ ತಮಿಳಲ್ಲಿ ಶ್ರೀಪ್ರಿಯಾ ಅವ್ರು ಮಾಡಿರ್ತಾರೆ. ಸೊ ಶ್ರೀಪ್ರಿಯಾ ಅವ್ರ ಜೊತೆ ಲವ್ ಶುರು ಆಗಿದ್ದು, ಮದುವೆ ಆಗಿದ್ದು ಅಂತ ಅವ್ರು ಸಂತೋಷವಾಗಿರುವಂತ ವಿಷಯಗಳನ್ನ ಲಕ್ಷ್ಮಿ ಅವ್ರ ಹತ್ರ ಹೇಳ್ಕೊಂಡ್ ಬರ್ತಾರೆ. ನಂತರ ಅವ್ರು ರಿಯಲೈಸ್ ಆಗಿ ಲಕ್ಷ್ಮಿ ಅವ್ರ ಮೇಲೆ ಕೂಗಾಡಿ ನೀನ್ ಯಾಕೆ ನನ್ ಬಗ್ಗೆ ಕೇಳ್ತೀಯ, ನೀನ್ ಪೊಲೀಸ ಅಂತ ಬೈದು ಕಲಿಸ್ಬಿಡ್ತಾರೆ. இதுவரைக்கும் எதுக்கு நின்னு யாருமே பேசுனதே கிடையாது. ஒரு டீச்சர் என்ன மிரட்டவே பயமுறுத்துறேன். இதுக்கெல்லாம் காரணம் என்னுடைய வீக்னஸ் உனக்கு தெரிஞ்சு போச்சுக்கிற ஒரே ஒரு காரணம் தான். Get out. I said get out. ಕನ್ನಡದಲ್ಲಿ ಆರ್ತಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕೋರ್ಟ್ ಅಲ್ಲಿ ರಾಜ್ಕುಮಾರ್ ಅವರು ಅವ್ರ ಫ್ಲಾಶ್ ಬ್ಯಾಕ್ ನ ರಿವೀಲ್ ಮಾಡಿ ನಾನೇ ಕೊಲೆ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಗೊತ್ತಿಲ್ಲದೆ ಆ ಟ್ರೈನ್ ಒಂದು ಬ್ರಿಡ್ಜ್ ಒಳಗೆ ಹೋಗುವಾಗ ಆ ಕಥೆಯಲ್ಲಿ ಜಯಮಾಲಾ ಅವರ ಅಣ್ಣ ವಜ್ರಮಣಿ ಅವ್ರನ್ನ ಶೂಟ್ ಮಾಡಿರ್ತಾರೆ. ಬಟ್ ರಾಜನ ಶೂಟ್ ಮಾಡಿದೀವಿ ಅಂತ ಅನ್ಕೊಂಡಿರ್ತಾರೆ. ಅದು ಮಾತ್ರ ಅಲ್ಲ, ಆ ಸ್ಪಾಟ್ ಅಲ್ಲಿರೋ ಆರ್ತಿ ಅವ್ರಿಗೆ ಅದೇ ಅನ್ಸಿರುತ್ತೆ. ಆದ್ರೆ ಕೋರ್ಟ್ ಅಲ್ಲಿ ಅವ್ರ ಅಣ್ಣ ಬಂದು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂತಾರೆ. ಪೊಳ್ಳಾದವನ್ ಫಿಲ್ಮ್ ಅಲ್ಲಿ ಆತರ ಅಲ್ಲ. ಲಕ್ಷ್ಮಿ ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡುವಾಗ ಅಲ್ಲೇ ರಜನಿಕಾಂತ್ ಅವರು ಅವ್ರ ಫ್ಲಾಶ್ ಬ್ಯಾಕ್ ನ ರಿವೀಲ್ ಮಾಡ್ತಾರೆ. ವಜ್ರಮಣಿ ಅವ್ರ ಪಾತ್ರನ ಶಿವಚಂದ್ರನ್ ಅವ್ರು ಮಾಡಿರ್ತಾರೆ. ತನ್ನ ಹೆಂಡತಿ ಸಾವಿಗೆ
ಕಾರಣವಾಗಿರೋ ಶಿವಚಂದ್ರನ್ ಅವ್ರನ್ನ ರಜನಿಕಾಂತ್ ಅವರೇ ಕೊಲೆ ಮಾಡ್ತಾರೆ. ಅದನ್ನ ಪೊಲೀಸ್ ಅವ್ರ ಹತ್ರ ಹೇಳಿ ಲಕ್ಷ್ಮಿ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿರೋ ಪೊಲೀಸ್ ಆಫೀಸರ್ ರಜನಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಪೊಲ್ಲಾದವನ್ ಸಿನಿಮಾದ ಕ್ಲೈಮ್ಯಾಕ್ಸ್ ನ ಆತರ ತಗೊಂಡೋಗ್ತಾರೆ. ಅದ್ಭುತವಾದ ಪರ್ಫಾರ್ಮೆನ್ಸ್ ಮೂಲಕ ಆಡಿಯನ್ಸ್ ಮನೆಗೆ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅತಿ ಹೆಚ್ಚು ಯಂಗ್ಸ್ಟರ್ ಫ್ಯಾನ್ಸ್ ನ ಇಟ್ಕೊಂಡಿರೋ ರಜನಿಕಾಂತ್ ಅವರ ಪೊಲ್ಲಾದವನ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ರಜನಿಕಾಂತ್ ಅವರ ಕೆರಿಯರ್ ಅಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾತ್ರ ಅಲ್ಲ, ಡಿಫರೆಂಟ್ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಡಿಫರೆಂಟ್ ಪರ್ಫಾರ್ಮೆನ್ಸ್ ಮೂಲಕ ಆ ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ರಜನಿಕಾಂತ್ ಅವರ ಪೊಲ್ಲಾದವನ್ ಸಿನಿಮಾ ಆಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.